ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಈವೆಂಟ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಎದ್ದು ಈವೆಂಟ್ ಮೆಟೀರಿಯಲ್ನೆಲ್ಲ ರೆಡಿ ಮಾಡ್ತಾ ಇದ್ದೆ. ಅಷ್ಟಲ್ಲಿ ನನ್ನ ಬ್ರೋ ಬಂದರು. ಮತ್ತು ನನ್ನ ಬ್ರೋ ಇಬ್ಬರು ಹೊರಟು ಲೊಕೇಶನ್ ಹತ್ರ ಹೋಗೋಣ ಅಂತ ಹೊರಡ್ಬೇಕಾದ್ರೆ 8 ಗಂಟೆ ಆಗಿಬಿಟ್ಟಿತ್ತು ಮನೆ ಬಿಡ್ಬೇಕಾದ್ರೆ ನಾನು. ಹಂಗಾಗಿ ಲೊಕೇಶನ್ ಹತ್ರ ಸ್ವಲ್ಪ ಬೇಗ ಹೋಗಬೇಕಿತ್ತು. ನಾನಿರೋ ಲೊಕೇಶನಿಂದ ಈವೆಂಟ್ ಲೊಕೇಶನ್ ಬಂದು 18 ಕಿಲೋಮೀಟರ್ ಇತ್ತು. ಹಂಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂದ್ಬಿಟ್ಟು ಹೊರಟು. ಇವತ್ತಿನ ಲೊಕೇಶನ್ ಬಂದು ಮುದಿಗೆರೆ ದಣ್ಣಮ್ಮನ ದೇವಸ್ಥಾನದ ಹತ್ರ. ನನಗೆ ಇವತ್ತು ಫಸ್ಟ್ ಇಯರ್ ಬರ್ಡೇ ಡೆಕೋರ್ ಇತ್ತು. ಫೈನಲಿ ಲೊಕೇಶನ್ ಹತ್ರ ರೀಚ್ ಆಗಿ ಒಂದು ರೌಂಡ್ ಕ್ಲೈಂಟ್ ಮಾತಾಡ್ಸ್ಕೊಂಡು ಡೆಕೋರ್ನ ಎಲ್ಲಿ ರೆಡಿ ಮಾಡೋದು ಅಂತ ಕೇಳಿಕೊಂಡು ನಾನು ಮತ್ತು ನನ್ನ ಬ್ರೋ ಇಬ್ಬರು ಡೆಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ನಾವು ಡೆಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ 9:45 ಹೋಗಿತ್ತು ಟೈಮು. ಹಂಗಾಗಿ ಸ್ವಲ್ಪ ಬೇಗನೆ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ದೋ. ಡೆಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಮ್ಗೊಂದು ಟ್ವಿಸ್ಟ್ ಕಾದಿತ್ತು. ಏನಂದರೆ ಅದು ಕರೆಂಟ್ ಇಲ್ಲ ಅಲ್ಲಿ ದೇವಸ್ಥಾನದ ಹತ್ರ. ಕರೆಂಟ್ ಲೇಟಾಗಿ ಬರುತ್ತೆ ಅಂದ್ಬಿಟ್ಟು ಅವರೇ ಅಂದರು ದೇವಸ್ಥಾನದ ಪೂಜಾರಿ. ಸರಿ ಆಯಿತು ಬಿಡು, ಪೇಪರ್ ಸ್ಟ್ಯಾಂಡ್ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತು ಗಂಟೆ ಅಂದ್ಬಿಟ್ಟು ನಾನು ಮತ್ತು ನನ್ನ ಬ್ರೋ ಇಬ್ಬರು ಪೇಪರ್ ಸ್ಟ್ಯಾಂಡ್ ರೆಡಿ ಮಾಡೋಣ ಅಂದ್ಬಿಟ್ಟು ಮುಂದೆ ಬಂದು ನಾವು ಪೇಪರ್ ಸ್ಟ್ಯಾಂಡ್ ಎಲ್ಲ ಮುಂದೆ ರೆಡಿ ಮಾಡಿ ಅದ್ರ ಮೇಲೆಲ್ಲ ಥಿಂಗ್ಸ್ ಸಿಕ್ಕಿ 1.5 ಗಂಟೆ ವೆಯ್ಟ್ ಮಾಡೋರು. ಫೈನಲಿ ಕರೆಂಟ್ ಬಂದಿಲ್ಲ. ಆಮೇಲೆ ತಿರ್ಗಾ ಫೋನ್ ಮಾಡಿ ಕೇಳಿದ್ಕೆ ಪೂಜಾರಿಗೆ ಇಲ್ಲ 2-2:30 ಮೇಲೆ ಆಗೋದು ಕರೆಂಟ್ ಬರೋದು, ಅಲ್ಲಿ ಗಂಟೆ ಬರಲ್ಲ ಅಂತಂದರು. ಆಮೇಲೆ ತಿರ್ಗಾ ಕ್ಲೈಂಟ್ ಬಂದು ಏನು ಆಕಾಶ್ ಹಿಂಗೆ ವೆಯ್ಟ್ ಮಾಡ್ತೀರಾ, ಏನು ಪ್ರಾಬ್ಲಮ್ ಅಂದಿದ್ದಕ್ಕೆ ಸರಿ ಹಿಂಗೆ ಕರೆಂಟ್ ಇಲ್ಲ ಅಂದಿದ್ದಕ್ಕೆ ಓಕೆ ಫೈನ್, ನನ್ನ ಫ್ರೆಂಡ್ ಮನೆ ಇದೆ ಇಲ್ಲೇ ನಿಯರ್, ಅಲ್ಲಿ ಹೋಗಿ ಬಲೂನ್ ಫ್ಲೋ ಮಾಡ್ಕೊಬರೋಣ ಅಂದ್ಬಿಟ್ಟು ಫೈನಲಿ ರಿಂಗ್ ಸ್ಟ್ಯಾಂಡ್ನೇ ಕ್ಲೈಂಟ್ ಫ್ರೆಂಡ್ ಮನೆಗೆ ತೊಗೋಗ್ಬಿಟ್ಟು ಏರ್ ಫ್ಲೋ ಮಾಡ್ಕೊಂಡು ಬಂದು ಫೈನಲಿ 12 o'clockಗೆ ರೆಡಿ ಡೆಕೋರ್ ಕೊಟ್ಟು ಕ್ಲೈಂಟು ಏನಂದಿಲ್ಲ, ಹೋಗ್ಲಿ ಬಿಡಿ ಆಕಾಶ್ ನಿಮ್ದೇನೋ ತಪ್ಪಿಲ್ವಲ್ಲ, ಕರೆಂಟ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಹಿಂಗಾಗುತ್ತೆ ಅಂದರು. ಕ್ಲೈಂಟು ಖುಷಿ ಆದರು. ನಾನು ಯಾವ ಥರ ಔಟ್ಪುಟ್ ಕೇಳಿದೆ ಆಕಾಶ್ ಅದೇ ಥರ ಬಂದಿದ್ದೆ. ಥ್ಯಾಂಕ್ ಯು. ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು, ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು. 3 o'clock ಹಂಗೆ ಅವರೇ ಕಾಲ್ ಮಾಡಿದ್ರು. ಸರಿ ಆಕಾಶ್ ಫಿನಿಶ್ ಆಯಿತು ಈವೆಂಟು, ಬನ್ನಿ ನೀವು ಪ್ಯಾಕ್ ಮಾಡ್ಕೊಂಬಿಡಿ ಅಂತ. ನಾವು ಅಲ್ಲೇ ಪ್ಯಾಕ್ ಮಾಡ್ಕೊಂಡು ಸ್ವಲ್ಪ ಮಳೆ ಬರೋ ಥರ ಬೇರೆ ಇತ್ತು, ಬೇಗನೆ ಹೋಗೋಣ ಅಂದ್ಬಿಟ್ಟು ಫೈನಲಿ ರೀಚ್ ಆದೋ. ನಿಮಗೂ ಇದೇ ಥರ ಬರ್ಡೇ ಡೆಕೋರೇಷನ್, ಆ್ಯನಿವರ್ಸರಿ, ಬ್ರೈಟ್ ಟು ಬಿ ಯಾವ ಥರ ಡೆಕೋರೇಷನ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಆಕಾಶ್ ಈವೆಂಟ್ಸ್ನ. ಇನ್ನು ಯಾವ್ಯಾವ ಥರ ಡೆಕೋರೇಷನ್ಸ್ ಅವೈಲೇಬಲ್ ಇದೆ ಅಂತ ಲಾಸ್ಟಲ್ಲಿ ಪಾಂಪ್ಲೆಟಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಕಾಶ್ ಈವೆಂಟ್ಸ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಮೃತಧಾರೆ